ಇಂಡಿಕೇಟರ್ ಡಿಸ್ಪ್ಲೇ ಹೋಗ್ಲಿ, ಇಲ್ಲ ಅಂದ್ರೆ ಕಂಪ್ಯೂಟರ್ ಇಟ್ಟ ಆಯ್ತು ಸರಿ ಹೇಳ್ರಿ ಆಯ್ತು. ಮತ್ತ ರಿಕವರಿ ಒಳಗೂ ಮೋಸ ಆಗತ್ತೈತಿ, ತೂಕ ರಿಕವರಿ ಮತ್ತು ಕಬ್ಬಿಣ ಬಿಲ್ ರೀ ಇಷ್ಟೆಲ್ಲ ಮಾಡಿದ್ವು. ಇನ್ನು 14 ದಿವಸನಾಗ ಇವ್ರು ಬಿಲ್ ಕೊಡ್ತಾರಿಲ್ಲೋ ಅನ್ನೋಂಥದ್ದು ಕೂಡ ಅವಾಗೂ ನಾವು ಹೋರಾಟ ಮಾಡಕ್ ಹಚ್ಬೇಡ್ರಿ. ಇಲ್ರಿ 14 ದಿವಸನಾಗ ಅವ್ರ ಮನೆದೇವ್ರು ಕೊಡ್ಬೇಕ್ರಿ. ಅವ್ರು ಏನಾರ ಮಾಡಿ ನಮಗ್ ಸಂಬಂಧ ಇಲ್ಲ. ಕಾನೂನು ಐತಿ. ಇನ್ನು ಮುಂದೆ ಸರ ನೀವು ಸಚಿವರದಿಲ್ರಿ, ಇನ್ನು ಮುಂದೆ ನೀವು 14 ದಿವಸನಾಗ ಕೊಡಿಸಿದ್ರ 15% ಇಂಟ್ರೆಸ್ಟ್ ಹಾಕಿ ಕೊಡ್ಸ್ತಕ್ಕಂಥದ್ದು ಕಾನೂನು ಐತಿ. ನೀವು ಕೊಡಿಸುವಂತ ಕೆಲಸ ಮಾಡ್ಬೇಕು. ನಾವು ಎದಕ್ಕೆ ಯಾವ್ದವ್ರಿಗೆ ನಾವು ಬ್ಯಾಂಕ್ನಾಗ ಇಲ್ಲರ ಇಲ್ಲಿ ಸಾಲ ತಕೊಂಡಿರ್ತೀರಿ, ಸವಾರದ ಬ್ಯಾಂಕ್ನಾಗ ಅಲ್ಲಿ ಇಲ್ಲಿ ಅವ್ರು ಬಡ್ಡಿ ಕಟ್ಟಿದ್ರೆ ಬಿಡ್ತಾರ್ರಿ ಸರ್ ನಮ್ಮ ಏನೋ ತಮ್ಮ ಪುಕ್ಕಟ ಗಂಟದಾವ ತರೋ ನಮ್ದು ಏನು ಪುಕ್ಕಟ ಐತ್ರಿ ಕಬ್ಬ. ಅವರು ಬಡ್ಡಿ ಕೊಡಬೇಕಾದ್ರೆ ಏನು ಬಿಡೇ ಇಲ್ಲ. ನೀವು 15 ದಿವಸನಾಗ ಕೊಡ್ಸ್ಲಿಕ್ಕೆ ಸರ್ಕಾರ ಜವಾಬ್ದಾರಿ ಇರಬೇಕು. ನಾವು ಮಾತ್ರ ನಿಮ್ ಜೊತೆ ಇದ್ರಿ. ಯಾವ ಕಾರ್ಖಾನೆ ಕೊಡುದಿಲ್ಲ. ನಾವು ಒಂದು 1000 ಮಂದಿ ರೆಡಿ ಆಗತ್ತೀರ ಡೈಲಿ ಹೋಗವ್ರನ್ನ ತೂಕನು ಚೆಕ್ ಮಾಡವ್ರ, ರಿಕವರಿ ನಾವು ಚೆಕ್ ಮಾಡವ್ರ. ನಮ್ದೊಂದು ಕಣ್ಣು ಇರೋದ್ರ ಯಾಕಂದ್ರೆ ಕಬ್ಬು ನಮ್ಮದೈತಿ. ಅದಕ್ಕಾಗಿ ನಾವು ಕೂಡ ಅದಕ್ಕೆ ಗಟ್ಟಿಯಾಗಿದ್ದೀವಿ. ಇದೇ ರೀತಿ ಇವತ್ತು ಬೆಳಗಾವಿ ಜಿಲ್ಲೆ ಒಳಗ ಯಾವ ರೀತಿ ಇವತ್ತ ನಮಗೆ 300 ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತೆ, ಬಾಗಲಕೋಟೆ, ಬಿಜಾಪುರ, ನಮ್ಮ ಹಳ್ಯಾಳ ಇವತ್ತೆಲ್ಲ ಭಾಗದಾಗ ಕೂಡ ಆ ರೈತರಿಗೂ ಅವ್ರು ನಮ್ಮವ್ರದಾರ. ಅವರೆಲ್ಲ ಹೋರಾಟಕ್ಕ ಬೆಳಗಾವಿ ಬಾಗಲಕೋಟೆ ಜನ ಕೂಡ, ಬಿಜಾಪುರ, ಯಾದಗಿರಿ, ಗುಲ್ಬರ್ಗ ಅಲ್ಲಿಂದ ಎಲ್ಲ ಕೂಡ ಇವತ್ತು ಜನ ಈ 100 ರೂಪಾಯಿ ಏನೈತಿ ಇಡೀ ರಾಜ್ಯಕ್ಕೆ ಅನ್ವಯ ಆಕತ್ತಿದ್ದು ವ್ಯವಹಾರ ಬೇರೆ. ಕಾರ್ಖಾನೆಯವ್ರ ಕಡೆ ನೀವು ಹಣ ಕಳಿಸ್ಕೊಡ್ತಕ್ಕಂಥದ ಈ ಚಟುವಟಿಕೆಯನ್ನ ಇಡೀ ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕ ಈ ಕಾರ್ಖಾನೆ ಈಗಾಗಲೇ ಮಂಡ್ಯದವರ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ಯಾರ. ಸರ್ಕಾರದಿಂದ ಅವ್ರು 100 ರೂಪಾಯಿ ಹೋಗ್ತಕ್ಕಂಥದ್ದು ಅವ್ರಿಗೂ ಹೋಗ್ತದೆ, ಅದೆಲ್ಲ ತೊಂದರೆ ಇಲ್ಲ. ದಯವಿಟ್ಟು ಈಗಾಗಲೇ ಯಾಕಂದ್ರ ಬಿಜಾಪುರ ಮತ್ತು ಬಾಗಲಕೋಟೆ ಒಳಗಲ್ಲಿ ಚಳವಳಿ ನಮ್ಮವ್ರು ಪ್ರಾರಂಭ ಮಾಡ್ಯಾರ. ಅದನ್ನು ಕೂಡ ದಯವಿಟ್ಟು ತಾವು ಸಹಕರಿಸ್ರಿ. ಇದು ಕಬ್ಬು ಬೆಳೆಗಾರರ ಬದುಕ ಬೀದಿ ಒಳಗೆ ಕೂತು ಕಾರ್ಖಾನೆಯವ್ರಿಗೂ ಕೂಡ ದಯವಿಟ್ಟು ನಾವ್ ಏನೇನೋ ಮಾತಾಡಿದ್ವು, ಕಾರ್ಖಾನೆಯವ್ರಿಗೆ ಏನೇನೋ ಬೇಕು. ದಯವಿಟ್ಟು ನೀವ್ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರು ಮಾಡ್ಕೋಬೇಡ್ರಿ ಅಂದ್ರೆ ಮತ್ತೆ ಇನ್ನೊಂದು 100 ಎಕ್ಸ್ಟ್ರಾ ಕೊಟ್ಟು ಆಗುವತ್ತ ಕಾರ್ಖಾನೆ ಚಾಲೂ ಮಾಡ್ರಿ, ನಮ್ದೇನು ತೊಂದರೆ ಇಲ್ಲ. ಆದ್ರೂ ಏನೈತಿ ಇವತ್ತ ನಾ ಯಾಕೆ ಇಲ್ಲಿ ನಿಮ್ಮನ್ನ ಕರೆಸ್ಬೇಕಾತಂದ್ರ ಸರ್ಕಾರ ಗುರ್ಲಾಪುರದಾಗ ಬಿಲ್ ಫಿಕ್ಸ್ ಆಗೈತಿ. 200 ಬಿಲ್ ಫಿಕ್ಸ್ ಆಗೈತಿ ಗುರ್ಲಾಪುರದಾಗ. ಇನ್ನೂ ಒಂದು 100 ರೂಪಾಯಿ ಜಾಸ್ತಿ ಎಲ್ಲಿ ಆಗೈತಿ, ಅದು ಗುರ್ಲಾಪುರದಾಗ ಆಗ್ಬೇಕು. ಮತ್ತು ನಮ್ಮ ಶಶಿಕಾಂತ್ ಗುರುಜಿ, ಮುರುಘರಾಜೇಂದ್ರ ಗುರುಗಳ ನೇತೃತ್ವದಾಗ ಅದು ಅಧಿಕೃತ ನಮಗೊಂದ ತಾವು ಡಾಕ್ಯುಮೆಂಟ್ಸ್ ಕೊಟ್ಟ ಹೋಗ್ಬೇಕು, ನೀವು ಇಲ್ಲೇ ಬರ್ಬೇಕಂತೇಳಿ ನಾನು ನಿನ್ನ ಕೂಡ ಜಿಲ್ಲಾಧಿಕಾರಿ SP ಸಾಹೇಬರು ಒತ್ತಾಯ ಮಾಡಿದ ತಕ್ಷಣ ಆಯ್ತು ತಮ್ಮ ಇಷ್ಟೆಲ್ಲ ಗುದ್ದೆ ಹಿಡಿದಿ ಮತ್ತೆ ಇನ್ನು 18 ಏನು ಬಿಡು ಮಗ ಅಲ್ಲಿನ ಹೆಂಗಿರು ಕರ್ಸೋಣ ಅಂತೇಳಿ ಅವರು ಕೂಡ ಇವತ್ತು ಕರೆಸ್ಯಾರು. ದಯವಿಟ್ಟು ತಾವ ಆಯ್ತಾಯ್ತು ಸರ ಅವ್ರ ಕಾರ್ಖಾನೆಯವ್ರಿಗೂ ಕೂಡ ನಾವಿಷ್ಟು ಕಬ್ಬಿನ ಬಿಲ್ ಕೊಡ್ತು ಅಂತೇಳಿ ಬೋರ್ಡ್ ಹಚ್ತಕ್ಕಂಥದ್ದು ಮಾಡ್ರಿ. ಈಗಾಗಲೇ ಇವತ್ತ ನಮ್ಮಲ್ಲಿ 13 ರಿಕವರಿ ಬಂದಿರತಕ್ಕಂಥವ್ರದಾರ. ಎಲ್ಲಿ ಬೈಲೊಂಗಲ್ ಕಾರ್ಖಾನೆ ಇದು ಅಂಥವ್ರಿಗೆ ಆ ರಿಕವರಿ ಆಧಾರ ಮೇಲೆ ಇದಕ್ಕಿಂತ ಮೀರಿ ಜಾಸ್ತಿ ಬೆಲೆ ಕೊಡ್ಬೇಕಾಗೈತಿ. ಅವ್ರು ಕೊಡ್ಲೇಬೇಕು, ಅವ್ರ ಮನೆದೇವ್ರು ಕೊಡ್ಬೇಕು, ಅದೇನು ಬಿಟ್ಟದ್ದಲ್ಲ. ಬೆಂಗಳೂರ ಸಭೆಯನ್ನು ಸರ್ ಒಬ್ಬ ಮುಖ್ಯಮಂತ್ರಿ ಸಭೆಯನ್ನ ಸುಮಾರು ಒಂದು 2 ಗಂಟೆ ಈ ಭಾಗದ ಹಲವಾರು ಒಂದು 10-20 ಮುಖಂಡರ ಜೊತೆ ಕರ್ಕೊಂಡು ಹೋಗಿ ಶುಗರ್ ಕಮಿಷನರ್ ಯಾಕಂದ್ರೆ ನಿಮ್ಗ ತಾಕತ್ ಮಾಡಕ್ರಿ. ಅದೇನಾಗೈತ್ರಿ, ನಿಮ್ಗ 5 ಮಂದಿನ ಇಟ್ಕೊಂಡು ಅಲ್ಲಿ ಅಡ್ಡಾಡೋದು ಬೇಡ ಅನ್ನತ್ರು ಇಲಾಖೆಗೆ. ಒಂದು 50 ಮಂದಿ ಇಟ್ಕೊಂಡು ಅಡ್ಡಾಡ್ರಿ ಅಂದ್ರ ತಮ್ಮ ಇಲ್ಲಿ ಹೋಗು ಆ ಕಾರ್ಖಾನೆ ಚೆಕ್ ಮಾಡೋ ಅದೇನಾಗೈತೆ ಅನ್ನಕ್ ಬರುತ್ತೆ. 5 ಮಂದಿ ಕಾಕ್ಪತ್ರ ಮಾಡಕ್ಕ ಸರಿ ಆಗೋದು ಜನ್ಮ 10-15 ವರ್ಷ ತಾವ್ ಗುದ್ದಾಡತ್ತು. ಅದಕ್ಕಾಗಿ ದಯವಿಟ್ಟು ತಾವ ಇನ್ನ ಹಲವಾರು ವಿಚಾರಗಳು ಕೂಡ ಅದಾವು. ಅದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಆಗ್ತೈತಿ. ಈಗ ಸರ್ಕಾರದಿಂದ ಅವರ ಏನನ್ನ ಇವತ್ತು ನಮಗ ವಿಚಾರಗಳಂತಂದ್ರ ಅನ್ನೋಂಥದ್ದು ಅಧಿಕೃತವಾಗಿ ನಂಗ ಬಾಯಲ್ಲಿ ಹೇಳ್ಬಿಟ್ಟೆ 100 ರೂಪಾಯಿ ಅಂತೇಳಿ ಅದೇನಾಯ್ತು ನೋಡ್ಬೇಕಲ್ಲ. ಕಬ್ ಹೌದೌದು ಸರ್. ಇನ್ನೊಂದ್ರಿ 114 ರೂಪಾಯಿ ಸರ್, 114 ರೂಪಾಯಿ ರೀ ಕಟಾವುದ್ರಿ. ಕಟಾವು ಮಾಡ್ತಕ್ಕಂಥದ ಅದು ಒಂದು 4 ಕಾರ್ಖಾನೆ 2-3 ಕಾರ್ಖಾನೆ ಅಷ್ಟ ಕೊಟ್ಟಾವ್ರಿ. ಇವತ್ತು ನಮ್ಮ ಸತೀಶ್ ಶುಗರ್ ಕೊಟ್ಟಿಲ್ರಿ, ಹಲವಾರು ಬೇರೆ ಬೇರೆ ಶಿವಶಕ್ತಿ ಕೆಲವು ಕಾರ್ಖಾನೆಗಳು ಕೊಟ್ಟಿಲ್ಲ. ಅದಕ್ಕಾಗಿ ಒಂದೊಂದು ಫ್ಯಾಕ್ಟರಿ ಅವ್ರಿಗೆ ಕ್ಲಿಯರ್ ಮಾಡಿಲ್ರಿ ಸರ. ಅದು 114 ರೂಪಾಯಿ ಕೂಡ ಸ್ಟ್ರಿಕ್ ಆಗಿ ಕೊಡಿಸ್ತಕ್ಕಂಥದ್ದು ಆಗ್ಬೇಕು. ಒಬ್ರು ಕೊಟ್ಟರು ಒಂದು ಕಾರ್ಖಾನೆ ಕೊಡ್ಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗ್ತದ್ರಿ, ಅವ್ರಿಗೆ ತೊಂದರೆ ಆಗ್ತತಿ. ಅದಕ್ಕ ಈ ಎಲ್ಲಾ ವಿಚಾರಗಳನ್ನ ಕುರಿತು ಇವತ್ತ ಶಿವಾನಂದ ಪಾಟೀಲ್ ಸಾಹೇಬ್ರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೋ. ದಯವಿಟ್ಟು ಒಂದೇ ವಿನಂತಿ, ತಾವ್ಯಾರು ಅದಿಲ್ಲ ಗೌರ್ಮೆಂಟ್ ಕೊಟ್ಟಾರು ಡೈರೆಕ್ಟ್ 100 ರೂಪಾಯಿ ಅದು ಸಂಬಂಧ ಇಲ್ರಿ. 100 ರೂಪಾಯಿ ಗೌರ್ಮೆಂಟೇ ಕೊಡೋದಕ್ಕೆ ಯಾಕೆ ಚಿಂತೆ ಮಾಡತ್ತೆ.
ಅಂದ್ರೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸರ ಅವ್ರ 200 ರೂಪಾಯಿ ಕೊಡ್ಬೇಕಂತ ಹೇಳಿರು, ಅದು ಇಲ್ಲಿವರೆಗೆ ಕೊಟ್ಟಿಲ್ಲ. ಅದು ಕೂಡ ರೈತರದ ಒತ್ತಾಯ ಐತೆ ಅನ್ನುವಂಥದ. ಅದಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು ಆಗೈತಿ. ಶಾಂತರಿ ನೋಡ್ರಿ, ಸಾಹೇಬರು ಮಾತಾಡೋದ್ನಾಗ ಶಾಂತ ಇರ್ಬೇಕ. ಈಗ ಒಳ್ಳೆ ಸಂದೇಶ ಕೊಡೋದ್ನಾಗ ಕನ್ಫ್ಯೂಸ್ ಆಗಿ ಹಾವು ಅಂದ ಇಲ್ಲ. ದಯವಿಟ್ಟು ನೋಡು, ಹೋಗುದ್ನಾಗ ಮನ್ ಜಗ ಹಿಡಿದು ಈಗ ಬಂದ್ರ ಅವ್ರು ಚಲೋ ಸಂದೇಶ ತಂದಾರ. ಅವ್ರ ಅಜ್ಜಾರದಾರ, ನಮ್ಮ ಶಶಿಕಾಂತ್ ಗುರುಗಳು ಅದಾರ. ಇವತ್ತು ಅವ್ರ ನೇತೃತ್ವದಾಗ ಹೋರಾಟ ಈ ದೇವ್ರು ನಡೆದೈತಪ್ಪ ಅಂದ್ರ ಅವ್ರ ಗೌರವಯುತವಾಗಿ ಇವತ್ತೇನ್ ಸಂದೇಶ ತಂದಾರ ಅದನ್ನ ಕೇಳಿ ನಾವು ಶಾಂತ ರೀತಿಯಿಂದ ತಾವೆಲ್ಲರೂ ಕೂಡ ಏನ ಯಾಕಪ್ಪ ಇರ್ಲಿ, ಅವ್ರು ಮೀಡಿಯಾದವ್ರು ಬೇಕಪ್ಪ, ಇರ್ಲಿ ಒತ್ತಿರ್ಲಿ, ಇರ್ಲಿ ಒತ್ತಲೆ ಅವ್ರು ಮುಂದೆ ಬಿಡ್ರಿ, ಮೀಡಿಯಾದವ್ರು ಮುಂದೆ ಬರ್ರಿ, ನೀವು ಹಿಂದೆ ಹೋಗ್ರಿ. ನೋಡ್ರಿ ಅವ್ರು ಸಹಕಾರ ಮಾಡ್ರಿ, ಇರ್ಲಣ್ಣ ನೀನ ಹಿಂದೆ ಹೋಗು. ಮೀಡಿಯಾದವ್ರು ಮುಂದೆ ಬರ್ರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಆಯ್ತು. ಈಗ ಸಾಹೇಬರು ಮಾತಾಡ್ತಾರು. ಈಗ ಸಚಿವರು ಶಿವಾನಂದ ಪಾಟೀಲ್ ಸರ್ ನಿಮ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೋ, ದಯವಿಟ್ಟು ಕೇಳ್ರಿ. ಇರ್ರಿ, ಕಿವಿ ಅಟ್ಟ ಏನ್ ಮಾಡಕ್ ಬರೋದಿಲ್ಲ, ಬಿಸಿಲು ಬಾಳ ಕಿವಿ ಅಟ್ಟ ಇರ್ಲಣ್ಣ. ಸರ್ FRP ಬದಲ ಅದು ದಿಲ್ಲಿಗೆ ನಿಯೋಗನ್ನ ನಾವು ಮೊನ್ನೆ ಅವರ ರಾಘವೇಂದ್ರ ಸಾಹೇಬರು ಕೂಡ ಅವ್ರಿಗೆ ಹೇಳಿದಿವಿ, ವಿಜೇಂದ್ರ ಅವ್ರಿಗೆ ನೀವೊಂದು ನಿಯೋಗ MP ಅವ್ರನ್ನ ಕರ್ಕೊಂಡು ಎಲ್ಲ ಮುಖಂಡರು ಕರ್ಕೊಂಡು ನರೇಂದ್ರ ಮೋದಿ ಅವ್ರು ಭೇಟಿ ಮಾಡಿಸ್ರಿ, ಅದು ವರ್ಲ್ಡ್ 9.5 ಆಗಲಿ ಅಂತೇಳಿ. ಅದು ಕೂಡ ಒಂದು ನಮ್ಮದು ರಾಜ್ಯ ಸರ್ಕಾರದ ಒಂದು ನಿಯೋಗ ಒಯ್ಯುವಂಥದ್ರ ಜೊತೆ ರೈತರನ್ನು ಒಳಗೊಂಡ ಕರ್ಕೊಂಡು ಹೋಗುವಂಥದ್ದು ಆಗ್ಬೇಕು ಅನ್ನೋಂಥ ವಿಚಾರ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ